ಗೈಸ್, ವೆಲ್ಕಮ್ ಟು ಪುಣ್ಯ ಪಂಚಮಿ ಯೂಟ್ಯೂಬ್ ಚಾನಲ್. ನನ್ನಮ್ಮ ಇವತ್ತು ತೊಂಡೆಕಾಯ್ದು ಗ್ರೇವಿ ಮಾಡ್ತಿದ್ದಾರೆ. ಬಂದು ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡ್ಬರೋಣ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ತೊಂಡೆಕಾಯ್ದು ಪಲ್ಯ ಮಾಡ್ತಾಯಿದ್ದೀನಿ. ಇದೊಂಥರ ನೋಡಿ, ತೊಂಡೆಕಾಯಿ ಒಂದು 1/4 kg, ನಿಮ್ಗೆ ಎಷ್ಟು ಬೇಕಷ್ಟು ತೊಗೋಬೋದು. ಮತ್ತು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಒಂದೇ ಒಂದು ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಕಡಲೆಕಾಯಿ ಬೀಜ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ. 1-2 ಟೊಮೊಟೊ, ಇದನ್ನು ಬೇಯಿಸ್ಕೊಂಬರ್ತೀನಿ. ಮತ್ತು ಇದನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಂಬರ್ತೀನಿ. ಇದು ಖಾರಕ್ಕೆ ನಿಮಗೆ ಸಾಂಬಾರು ಪೌಡ್ರೇನೆ ಹಾಕ್ಕೋಬೋದು. ಎಷ್ಟು ಬೇಕಷ್ಟು ನಾನು 1 ಟೀ ಸ್ಪೂನ್ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಕುಕ್ಕರ್ಗೆ ಹಾಕಿ ಸ್ವಲ್ಪ ಬೇಯಿಸ್ಕೊಂಡು ಬರ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಕಡಲೆಕಾಯಿ ಬೀಜ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ, ಮತ್ತು ಬೇಯಿಸ್ಕೊಂಡು ಬಂದಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಸಾರಿ ಫ್ರೆಂಡ್, ಎಣ್ಣೆದು ಹೇಳಿರಲಿಲ್ಲ. ಈಗ 3-4 ಸ್ಪೂನ್ ಎಣ್ಣೆ, ಬಿಸಿಯಾಗಿದೆ. ಒಂದು 1/4 ಸ್ಪೂನು ಸಾಸಿವೆ, ಮತ್ತು ಜೀರಿಗೆ ಸ್ವಲ್ಪನೇ ಇಟ್ಕೊಂಡಿದ್ದೀನಿ. ಜೀರಿಗೆ, ಕರಿಬೇವಿನ ಸೊಪ್ಪು, ಮತ್ತು ಈರುಳ್ಳಿ. ಇವಾಗ ಇದು ಫ್ರೈ ಆಗಿದೆ ಸ್ವಲ್ಪ. ಇವಾಗ ಟೊಮೊಟೊ ಹಾಕೊಂಡ್ಬಿಡೋಣ. ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ. ಇದು ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಇಷ್ಟ ಆಗಿದೆ. ಈಗ ನೋಡಿ, ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಇವಾಗ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಯಾಕಂದರೆ ಇದು ಫ್ರೈನಲ್ಲಿ ಇದ್ರಲ್ಲಿ ಬೇಯಲ್ಲ, ಅದಕ್ಕೆ 1 ವಿಜಲ್ ಹೊಡ್ಸ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಬೇಯಿಸ್ಕೊಂಡಿಲ್ಲ ಅಂತಂದರೆ ನಿಮಗೆ ಉರಿವಾಗ ತುಂಬ ಲೇಟ್ ಆಗುತ್ತೆ. ಅದಕ್ಕೆ ಒಂದೇ ಒಂದು ವಿಜಲ್, ಇಲ್ಲ ಪಾತ್ರೆ ಎಲ್ಲಾದರೂ ಬೇಯಿಸ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಷ್ಟೇ. ಅದೆಷ್ಟು ಮುಳುಗಬೇಕು ಅಷ್ಟು ಹಾಕ್ಕೊಳ್ಳಿ. ಎಲ್ಲರೂ ಬೇರೆ ಬೇರೆ ಥರ ಮಾಡ್ತಿರ್ತಾರೆ, ಆದರೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ನೋಡಿ. ಈಗ ಇದಿಷ್ಟ ಆಗಿದೆ. ಇವಾಗ ಪೌಡ್ರ್ ಮಾಡಿ ಇಟ್ಕೊಂಡಿರೋ ಕಡಲೆಕಾಯಿ ಬೀಜ, ಯಾಕೆಂದರೆ ನಮ್ಗೆ ಸ್ವಲ್ಪ ದೋಸೆಗೆ ಚಪಾತಿಗೆಲ್ಲ ಗ್ರೇವಿ ಟೈಪ್ ಬೇಕಂದವ್ರಿಗೆ ಹಾಕ್ಕೋಬೋದು. ಒಂದು 3-4 ಚಮಚ ಹುರಿದು ಇಟ್ಕೊಂಡಿರೋ ಕಡಲೆಕಾಯಿ ಬೀಜ ಪೌಡರು. ಆಮೇಲೆ ಇದು ಹೆಲ್ತ್ಗೆ ಒಳ್ಳೆಯೋದ್ರಿಂದ ಯಾರು ತಿನ್ನಲ್ಲ, ಆದರೆ ಹೆಲ್ತ್ಗೆ ತುಂಬ ಒಳ್ಳೆಯದು, ತಿನ್ನಿ. ನಾನು ಸ್ವಲ್ಪ ಆವಾಗಲೇ ಬೇಯಿಸುವಾಗಲೇ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಟೊಮೊಟೊ ಫ್ರೈ ಆದಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಇನ್ನೂ ಸ್ವಲ್ಪ 1/4 ಟೀ ಸ್ಪೂನು ಉಪ್ಪು, ಇವಾಗ ಸಾಂಬಾರು ಪೌಡರ್ ಮನೆಯಲ್ಲಿ ಒಬ್ಬೊಬ್ಬರು ಪಲ್ಯ ಪೌಡ್ರ್ ಅಂತ ಮಾಡಿಟ್ಕೊಂಡಿರ್ತಾರೆ, ಹಾಕ್ಕೋಬೋದು. ನಾನು ಬೇಳೆ ಸಾಂಬಾರು, ತರಕಾರಿಗೆಲ್ಲ ಸಾಂಬಾರು ಪೌಡ್ರ್ ಹಾಕ್ತೀವಲ್ಲ ಅದು. ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ. ನಾನು 1 ಟೀ ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ.
ಈಗಿದು ಬೇಯಿಸಿಟ್ಕೊಂಡಿದ್ದು ನೀರಿತ್ತಲ್ಲ ಅದನ್ನು ಇದಕ್ಕೆ ಹಾಕೊಂಡ್ಬಿಡಿ. ಸ್ವಲ್ಪ ಗ್ರೇವಿ ಟೈಪ್ ಆದರೆ ಚಪಾತಿಗೆ ಮತ್ತು ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ. ಇದು ಬೆಂದು ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ ಫ್ರೆಂಡ್, ಈ ಥರ ಆಗ್ತಾಯಿದೆ. ನೋಡಿ ಫ್ರೆಂಡ್ಸ್, ಈ ಥರ ಇವಾಗ ಗಟ್ಟಿಯಾಗಿದೆ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ದೋಸೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಆಗುತ್ತೆ ಇದು. ಬನ್ನಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ನೋಡ್ಕೊಂಬರೋಣ, ಟೇಸ್ಟ್ ನೋಡೋಣ. ಇದು ತೊಂಡೆಕಾಯಿ ಅಂತ ಹೇಳೋದು. ಟೇಸ್ಟ್ ಮಾಡೋಣ. ಕಾಯಿ ಸಕ್ಕತ್ತಾಗಿ ಬಂದಿದೆ. ನಮ್ಮನೆ ಈ ಥರ ಫಸ್ಟ್ ಟೈಮ್ ಮಾಡಿರೋದು. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.